ತಜ್ಞರಾಗಿರುವಂತ ಕೃಷ್ಣರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಕೃಷ್ಣರಾಜ್ ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ಕಡೆ ಯುದ್ಧ ನಡೀತಾ ಇದೆ. ಸಹಜವಾಗಿ ಆ ಸಾವು ನೋವು ಒಂದು ಟೆನ್ಷನ್ ಆಗೋದ್ರ ಜೊತೆಗೆ ಯಾವಾಗ ನಿಲ್ಲುತ್ತೆ ಅನ್ನುವಂಥದ್ದನ್ನ ಕೂಡ ಎಕ್ಸ್ಪೆಕ್ಟ್ ಮಾಡಿ ನೋಡ್ತಾ ಇರ್ತೀವಿ ಎಲ್ಲರೂ ಕೂಡ. ಇದೇ ಸಂದರ್ಭದಲ್ಲಿ ಆರ್ಥಿಕವಾಗಿ ಜಾಗತಿಕವಾಗಿ ಎಷ್ಟು ಪರಿಣಾಮ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸರ್. ಆರ್ಥಿಕವಾಗಿ ಜಗತ್ತಿನಾದ್ಯಂತ ಆಲ್ರೆಡಿ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಬಹಳ ವರ್ಸ್ಟ್ ಇರುವಂತದ್ದು. ಹೌದು, ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಈಗ ಯುದ್ಧಗಳು ಯಾಕೆ ಸಂಭವಿಸ್ತವೆ ಅಂತಂದ್ರೆ ಮೇನ್ಲಿ ಇತ್ತೀಚಿನ ಒಂದು ವರದಿ ಪ್ರಕಾರ ಈ ಒಂದು ಎನರ್ಜಿ ಸೋರ್ಸಸ್ ನ ಫ್ಯೂಚರ್ ಎನರ್ಜಿ ಸೋರ್ಸಸ್ ನ ಸೆಕ್ಯೂರ್ ಮಾಡ್ಲಿಕ್ಕೋಸ್ಕರ ಮತ್ತೆ ಯಾವುದೇ ಒಂದು ಕಂಟ್ರಿ USA ಡಾಲರ್ ನ ಪ್ರಾಮಿನೆನ್ಸ್ ವಿರುದ್ಧ ಯಾವುದೇ ಕಂಟ್ರಿ ಏನಾದ್ರೂ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಬ್ರಿಕ್ಸ್ ಇರ್ಬೋದು ಅಥವಾ ಇರಾನ್ ಇರ್ಬೋದು ಅಥವಾ ವೆನಿಜುವೆಲಾ ಇರ್ಬೋದು ಅಥವಾ ಅರ್ಲಿಯರ್ ಇರಾಕ್ ಇರ್ಬೋದು, ಈ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದನ್ನ ನಾವು ಕಾಣಬಹುದು. ಹಾಗಾಗಿ ಈ ಒಂದು ಮೊದಲಿಂದನೂ ಈ ಒಂದು ಎನರ್ಜಿ ಹ್ಯಾಸ್ ಬಿಕಮ್ ದಿ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ಸ್ ಈಗ ಆಗ್ತಾ ಇದೆ. ಅದು ಇರಾನ್ ಕೂಡ ಅದರಲ್ಲಿ ಒಂದು ಯಾವುದೇ ದೇಶ ಯಾವ ಅಮೆರಿಕವನ್ನ ವಿರೋಧಿಸಿದಾಗ ಆ ವಿರೋಧವನ್ನ ಸಹಿಸ್ಕೊಳ್ಳೋದಿಲ್ಲ ಅಮೆರಿಕ. ಹೌದು, ಇವತ್ತು ಭಾರತಕ್ಕೂ ಕೂಡ ಯಾಕೆ ಅದು ಅಮೆರಿಕದ ಒಂದು ಟ್ಯಾರಿಫ್ ಜಾಸ್ತಿ ಮಾಡಿ ಅದ್ರ ಮೂಲಕ ಭಾರತವನ್ನ ನಿಯಂತ್ರಣ ಮಾಡಿ ಯಾವಾಗಲೂ ಸರ್ವಾಧಿಕಾರಿ ಧೋರಣೆ, ಪ್ರಜಾಪ್ರಭುತ್ವ ರಾಷ್ಟ್ರ ಆದ್ರೂ ಕೂಡ ಟ್ರಂಪ್ ಬಂದ್ಮೇಲೆ ಒಂಥರ ಸರ್ವಾಧಿಕಾರಿ ಧೋರಣೆ. ಅದು ಕರೆಕ್ಟ್ ಆಗಿ ಹೇಳಿದ್ರಿ. ಈ ಒಂದು ಸರ್ವಾಧಿಕಾರಿ ಧೋರಣೆ ಏನು ಅಮೆರಿಕ ತೋರಿಸ್ತಾ ಇದೆ, ಈವನ್ ಅಮೆರಿಕನ್ಸೇ ಒಪ್ಕೊಳ್ತಾ ಇಲ್ಲ ಆ ಒಂದು ಸರ್ವಾಧಿಕಾರಿ ಧೋರಣೆಯನ್ನ. ಈಗ ಅಮೆರಿಕದಲ್ಲಿ ಸಾಕಷ್ಟು ಚಳವಳಿಗಳು, ಸಿವಿಲ್ ಏನು NGOs ಇದಾವೆ, ಅವೆಲ್ಲವೂ ಕೂಡ ಈ ಟ್ರಂಪ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದಾವೆ. ಜೊತೆಗೆ ಈವನ್ ಕಾಂಗ್ರೆಸ್ ನಲ್ಲೂ ಕೂಡ ಟ್ರಂಪ್ ನ ನಿರ್ಧಾರವನ್ನ ಕ್ವಶನ್ ಮಾಡಿದ್ದಾರೆ. ಕಾಂಗ್ರೆಸ್ ನಲ್ಲೂ ಕೂಡ ಈವನ್ ರಿಪಬ್ಲಿಕ್ ಮತ್ತೆ ಡೆಮಾಕ್ರೆಟಿಕ್ ಎರಡು ಪಾರ್ಟಿಗಳು ಕೂಡ ಈ ಟ್ರಂಪ್ ವಿರುದ್ಧ ಒಂದು ವಾಗ್ದಂಡನೆಯನ್ನ ಮಾಡಿರೋದು ಮತ್ತೆ ಅವರ ಒಂದು ಪವರ್ಸ್ ನ ರೆಸ್ಟ್ರಿಕ್ಟ್ ಮಾಡೋದಕ್ಕೂ ಹೊರಟಿದೆ. ಆದ್ರೆ ಇಲ್ಲಿ ಇಸ್ರೇಲ್ ಕೂಡ ಅದರಲ್ಲಿ ಪಾಲ್ಗೊಂಡಿರುವಂತದ್ದು. ಇಸ್ರೇಲ್ ಮಧ್ಯಪ್ರಾಚ್ಯದಲ್ಲಿ ಒಂದು ಮೊದಲಿಂದ ಪ್ಯಾಲೆಸ್ತೈನ್ ಮತ್ತೆ ಇಸ್ರೇಲ್ ನಡುವೆ ಸಂಬಂಧಗಳು ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಹೀಗಾಗಿ ಅದು ಸ್ವತಂತ್ರ ದೇಶ ಆಗ್ಬೇಕು ಅನ್ನೋದು ಪ್ಯಾಲೆಸ್ತೈನ್ ಒಂದು ಇದು. ಸೊ ಈ ಒಂದು ಅಂಶವನ್ನ ತೆಗೆದುಕೊಂಡಾಗ ಜಿಯೋ ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ಇದು ಜಿಯೋ ಎಕನಾಮಿಕ್ಸ್ ಇಂದ ಜಿಯೋ ಪಾಲಿಟಿಕ್ಸ್ ಆಗಿರುವಂತದ್ದು. ಜಿಯೋ ಎಕನಾಮಿಕ್ಸ್ ಅಂತಂದ್ರೆ ಇಲ್ಲಿ ಎನರ್ಜಿ ಸಪ್ಲೈ ಮತ್ತೆ ಈಗ ಇಸ್ರೇಲು ಅಮೆರಿಕ ಹೇಳ್ದಂಗೆ ಕೇಳಲೇಬೇಕು ಅಂತ ಪರಿಸ್ಥಿತಿಲಿದೆ. ಕೇಳದೆ ಹೋದ್ರೆ ಅಲ್ಲಿರೋ ಸುತ್ತ ಮುಸ್ಲಿಂ ಇರೋ ರಾಷ್ಟ್ರಗಳು ಏನ್ ಮಾಡ್ತವೆ ಅಂತ ಎಲ್ರಿಗೂ ಗೊತ್ತಿರುವಂತದ್ದೇ. ಸೊ ಅವ್ರ ಸಪೋರ್ಟ್ ಅಂತೂ ಬೇಕೇ ಬೇಕು. ಈಗ ಅರಬ್ ಕಂಟ್ರಿಗಳ ಮೇಲೆ ಇಲ್ಲಿ ಆಗ್ತಾ ಇರುವಂತ ದಾಳಿಗಳನ್ನ ಗಮನಿಸ್ತಾ ಇದ್ರೆ, ಅಲ್ಲಿ ಆಗ್ತಾ ಇರುವಂತ ಅಲ್ಲೋಲ ಕಲ್ಲೋಲ ನೋಡ್ತಾ ಇದ್ರೆ ಇರುವಂತ ಪ್ರಶ್ನೆಗಳೇನಪ್ಪಾ ಅಂದ್ರೆ, ತೈಲ ಬೆಲೆ ಜಾಸ್ತಿ ಆಗುತ್ತಾ, ಚಿನ್ನ ಬೆಳ್ಳಿ ರೇಟು ಮತ್ತೆ ಜಾಸ್ತಿ ಆಗುತ್ತಾ, ಮಾರ್ಕೆಟ್ ಕಂಪ್ಲೀಟ್ ಆಗಿ ಫ್ಲಕ್ಚುಯೇಟ್ ಆಗೋಗ್ಬಿಡುತ್ತಾ, ಈ ಪ್ರಶ್ನೆ ಇದೆಯಲ್ಲ. ಈ ಮೂರು ಅಂಶದ ಬಗ್ಗೆ ಹೇಳೋದಾದ್ರೆ ಸರ್. ಈಗ ಆಲ್ರೆಡಿ ಸಪ್ಲೈ ಚೈನ್ ಅಂತ ಏನ್ ಹೇಳ್ತೀವಿ, ಈ ಸಪ್ಲೈ ಚೈನ್ ಅಂತಂದ್ರೆ ಎಲ್ಲಾ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ಸ್, ಅದು ಅನಿಲ್ ಆಗಿರ್ಬೋದು ಅಥವಾ ಇನ್ನಿತರ ಎಸೆನ್ಸಿಯಲ್ ಗೂಡ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಆ ಒಂದು ಏನು ಟ್ರೇಡ್ಸ್ ಆಫ್ ಒಮ್ರೋಜ್ ಅಂತಾನೆ ಹೇಳ್ತೀವಲ್ಲ, ಆ ಒಂದು ಇದ್ರ ಮೂಲಕನೇ ಬರಬೇಕು. ನಿಯರ್ಲಿ ಒಂದು ಎಸ್ಟಿಮೇಷನ್ ಪ್ರಕಾರ ಇಂಡಿಯಾಕ್ಕೆ ಬರುವಂತಹ ತೈಲದಲ್ಲಿ 50% ಈ ಒಂದು ಸಮುದ್ರ ಮಾರ್ಗದಲ್ಲಿ ಬರಬೇಕು. ಸೊ ಹೀಗಾಗಿ ಏನಾಗ್ತಾ ಇದೆ, ಅಲ್ಲಿ ಒಂದು ಈಗ ಯುದ್ಧ ಸಂಭವಿಸಿದಾಗ ಹಡಗುಗಳ ಒಂದು ಪ್ರಯಾಣ ಅಥವಾ ಹಡಗುಗಳ ಒಂದು ಸಂಚಲನ ನಿಂತೋಗಿದೆ ಒಂದನೇದು. ಎರಡನೇದು ಅಲ್ಲಿ ಪ್ರೊಡಕ್ಷನ್ ಕೂಡ ಕಡಿಮೆ ಆಗ್ತಾ ಇದೆ. ಪ್ರೊಡಕ್ಷನ್ ಕೂಡ ಯಾಕಂತಂದ್ರೆ ಅಟ್ಯಾಕ್ ಸೌದಿ ಅರೇಬಿಯಾದ ಒಂದು ತೈಲ ಕಂಪನಿ ಮೇಲೆ ಅಟ್ಯಾಕ್ ಆಗಿದೆ. ಸೊ ಪ್ರೊಡಕ್ಷನ್ ಕೂಡ ಏರಿಳಿತ ಉಂಟಾಗುತ್ತೆ. ಬಟ್ ಇಂಡಿಯಾದಕ್ಕೆ ಏನಂತಂದ್ರೆ ಈ ಒಂದು ರಷ್ಯಾದ ಆಯಿಲ್ ಜಾಸ್ತಿ ಇಂಪೋರ್ಟ್ ಆಗ್ತಾ ಇರೋದ್ರಿಂದ, ಅರೌಂಡ್ 42% ಇಂಪೋರ್ಟ್ ಆಗ್ತಿರೋದ್ರಿಂದ ಇಲ್ಲಿ ಒಂದು ಸ್ಟೋರೇಜ್ ಕೂಡ ಇದೆ. ಇಂಡಿಯಾದಲ್ಲಿ ಸಾಕಷ್ಟು ಸ್ಟೋರೇಜ್, ಈಗ ಬೆಂಗಳೂರಲ್ಲಿ ಸ್ಟೋರೇಜ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಗೆ ಸ್ಟೋರೇಜ್ ಇದೆ. ಬಟ್ ಏನಂತಂದ್ರೆ ಅದನ್ನ ನಾವು ಸಿವಿಲ್ ರಿಕ್ವೈರ್ಮೆಂಟ್ ಗೆ ಅಥವಾ ದಿನನಿತ್ಯ ಓಡಾಟಕ್ಕೆ ಬಳಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸಪ್ಲೈ ಚೈನ್ ಒಂದ್ ಕಡೆ ಡಿಸ್ಟರ್ಬ್ ಆದ ತಕ್ಷಣ ಅದ್ರ ಬೆಲೆಗಳು ಸರ್ವೇ ಸಾಮಾನ್ಯವಾಗಿ ಹೆಚ್ಚಾಗ್ತದೆ. ಹೆಚ್ಚಾದಂತೆ ಅದು ಇನ್ಫ್ಲೇಷನ್ ಗೆ ಕಾರಣ ಆಗುತ್ತೆ. ಇನ್ಫ್ಲೇಷನ್ ಇಂದ
ಈಗ ಏನಾಗ್ತಾ ಇದೆ, ಒಂದು ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಆಯ್ತು. Okay. ಎರಡನೇದು ಇನ್ಫ್ಲೇಷನ್, ಇಡೀ ಪ್ರಪಂಚದಾದ್ಯಂತ ಇನ್ಫ್ಲೇಷನ್ ಜಾಸ್ತಿ ಸೊ ಆಗುವಂತದ್ದು. ಟೋಟಲಿ ಫ್ಲಕ್ಚುಯೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಈ ದಾಳಿ ಮುಂದುವರೆದ್ರೆ ಎಷ್ಟು ದಿನ ಆಗುತ್ತೆ, ಇದು ಟೆಂಪರವರಿನ ಅಥವಾ ಹಿಂಗೆ ಕಂಟಿನ್ಯೂ ಆಗಿ ಇನ್ನು ಎಷ್ಟು ದಿನ ಇದು ಜಾಗತಿಕ ಮಟ್ಟದಲ್ಲೂ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಅಂತ ನೋಡೋಣ ಸರ್. ಸಮಯದ ಅಭಾವ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಕೃಷ್ಣರಾಜು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದಾಗಿತ್ತು ಈ ಕ್ಷಣದ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು.